ತುಂಬಾ ಜನಕ್ಕೆ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಯಾರಾದ್ರೂ ಬೈಕ್ ಗಳನ್ನ ತಗೊಳ್ಬೇಕು 150cc ನಲ್ಲಿ ಅಂತ ಹೇಳಿದ್ರೆ ಬ್ರೋ ನಾನು N160 ನ ತಗೊಳ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ನನಗೆ ಇನ್ನೊಂದು ಬೈಕ್ ತಲೆಯಲ್ಲಿದೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಡಿಯನ್ ಮಾತಾಡ್ತಿದ್ದೀನಿ. ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರು, ಇದೇ ಸೆಗ್ಮೆಂಟ್ ಅಲ್ಲಿ ಬರುವಂತ Yamaha FZ ನ ತಗೊಳ್ಬೇಕಾ ಅಥವಾ ಪಲ್ಸರ್ N160 ಅನ್ನೋ ಬೈಕ್ ನಾನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಆ ಕನ್ಕ್ಲೂಷನ್ ಬರೋಣ. ಈ N160 ಮತ್ತೆ Yamaha FZ ಬೈಕ್ ಅಲ್ಲಿ ನಿಮಗೆ ಯಾವ ಸೂಟ್ ಆಗುತ್ತೆ ಅಂಡ್ ಈ ಬೈಕ್ಗಳು ಯಾವ ರೈಡರ್ಸ್ ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಬಿಲ್ಡ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ. ಈ ಬೈಕ್ ನ ಸ್ಪೆಸಿಫಿಕೇಶನ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಅಂಡ್ ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಎಲ್ಲಾನು ಬಂದ್ಬಿಟ್ಟು ಇದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲಾಗಿ ಪಲ್ಸರ್ ಎತ್ಕೊಂಡ್ರೆ N160 ಅನ್ನೋ ಬೈಕು 150 ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತ ನಾನು ಹೇಳ್ತೀನಿ. ಅಂಡ್ ಈ ಬೈಕ್ ಅಲ್ಲಿ 164cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಅಂಡ್ ಈ ಬೈಕ್ ಅಲ್ಲಿ ನಿಮಗೆ ಫ್ಯೂಲ್ ಇಂಜೆಕ್ಷನ್ ಕೂಡ ಸಿಗುತ್ತೆ. ಸೊ ಈ ಬೈಕ್ ಅಲ್ಲಿ ನಿಮಗೆ ಹತ್ರ 16 bhp ಪವರ್ ಸಿಗುತ್ತೆ. ನೀವು ಥ್ರಾಟಲ್ ನ ಕೊಟ್ಟು 7000 RPM ನ ರೀಚ್ ಮಾಡಿದ್ರೆ ಆರಾಮಾಗಿ ನಿಮಗೆ 16 bhp ಪವರ್ ಹೋಗ್ಬಿಟ್ಟು ಸಿಗ್ಬಿಡುತ್ತೆ. ಇಲ್ಲೊಂದು ಅಂಶು ಆಯ್ತು, ಆಮೇಲೆ ಓಕೆನಾ. ಅಂಡ್ ಈ ಬೈಕ್ ಟಾರ್ಕ್ ನೋಡಿದ್ರೆ ನಿಮಗೆ 14.65 Nm ನ್ಯೂಟನ್ ಮೀಟರ್ ಟಾರ್ಕ್ ನ ಬಂದ್ಬಿಟ್ಟು ನಿಮಗೆ ಈ ಬೈಕ್ ಕೊಡುತ್ತೆ. ಅಂಡ್ ಈ ಬೈಕ್ ಮಾಡಿರೋ ಪರ್ಪಸ್ ಬಂದು ಸಿಟಿ ರೈಡ್ ಗೆ, ಮತ್ತೆ ನೀವೇನಾದ್ರೂ ತುಂಬಾ ಸ್ಟ್ರೀಟ್ ರೈಡ್ ಏನಾದ್ರು ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಈ ಬೈಕ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಬೈಕ್. ಯಾಕಂತ ಹೇಳಿದ್ರೆ ಈ ಬೈಕ್ ಅಲ್ಲಿ ನಿಮಗೆ ಇನಿಷಿಯಲ್ ಥ್ರಾಟಲ್ ಮತ್ತೆ ಮಿಡ್ ರೇಂಜ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆದ್ರೆ 150 ಸೆಗ್ಮೆಂಟ್ ಅಲ್ಲಿ ಬರುವಂತ ಬೈಕ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಬೈಕ್ ಒನ್ ಆಫ್ ದ ಬೆಸ್ಟ್ ಬೈಕ್. ಸಮಥಿಂಗ್ ಹತ್ರ ಅಷ್ಟೇ ಬರುತ್ತೆ ಅನ್ಸುತ್ತಲ್ಲ. NS200 ಬರೀ 20,000 ಅಷ್ಟೇನಾ ಡಿಫ್ರೆನ್ಸು? 2,10,000 ಓ ಶಿಟ್. ಅಂಡ್ ಈ ಕಡೆ Yamaha ಬೈಕ್ ನ ನೋಡೋದಾದ್ರೆ ಅಂಡ್ ಈ ಬೈಕ್ 149cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಅಂಡ್ ಈ ಬೈಕ್ ಅಲ್ಲೂ ಕೂಡ ನಿಮಗೆ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಸಿಗುತ್ತೆ. ಸೊ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅಂತ ಹೇಳ್ತಿಲ್ಲ ಬ್ರೋ. ವಾಟ್ ಇಸ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಈ ಬೈಕ್ ಅಲ್ಲಿರುವಂತ ಪವರ್ ನೋಡೋದಾದ್ರೆ ನಿಮಗೆ ಈ ಬೈಕ್ ಅಲ್ಲಿ 12.4 bhp ಪವರ್ ಸಿಗುತ್ತೆ. ಈ ಗಾಡಿ ಫುಲ್ ನೋಡ್ಬೇಕಂದ್ರೆ ಮಸ್ತ್ ಆಗಿದೆ. ABS ಅಂತೂ ಮಸ್ತಾಗಿ ವರ್ಕ್ ಆಗುತ್ತೆ. ಅಂಡ್ ಪವರ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಬೇಗ ಅಷ್ಟು ಪವರ್ನ ಫೀಲ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಥ್ರಾಟಲ್ ಕೊಟ್ಬಿಟ್ಟು 7200 RPM ಗೆ ರೀಚ್ ಆಗ್ತಾ ಇದ್ದ ತಕ್ಷಣ ಮ್ಯಾಕ್ಸಿಮಮ್ ಪವರ್ ನೀವು ಅರ್ನ್ ಮಾಡ್ಬಿಡ್ಬೋದು. ಸೊ ನೀವು ಎಷ್ಟೇ ರೈಸ್ ಮಾಡಿದ್ರು ಕೂಡ 13 bhp ಮೇಲೆ ಹೋಗಲ್ಲ. ಬಟ್ ಸ್ಟಿಲ್ ಈ ಬೈಕ್ ಪರ್ಪಸ್ ಬೇರೆ. ಈ ಗಾಡಿ ಕಂಫರ್ಟಬಲ್ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ನೋಡಿ ಎಷ್ಟು ಆರಾಮಾಗಿ ಕೂತಿದ್ದೀನಿ, ಸಿಕ್ಕಾಬಟ್ಟೆ ರಿಲ್ಯಾಕ್ಸ್ ಪೊಸಿಷನ್ ಇದ್ದೀನಿ. ಫುಟ್ ಪೆಗ್ ಏನು ಇಡ್ತಾ ಇದೀವಿ ಅದು ಸ್ವಲ್ಪ ರೇರ್ ಸೆಟ್ ಆಗಿದೆ ಅಂತ ಅನ್ನಿಸ್ತು. ಇದು ವರ್ಷನ್ 4 ಇದು. ಓಕೆ, ಸ್ವಲ್ಪ ಓಕೆ. ಡಿಸ್ಪ್ಲೇ ದೊಡ್ಡದು ಬರುತ್ತೆ, R15 ತರ ಇದೆ. ಅಂಡ್ ಈ ಬೈಕ್ ಅಲ್ಲಿರುವಂತ ಟಾರ್ಕ್ ನೋಡೋದಾದ್ರೆ ನೀವು 13.3 ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು 5500 RPM ಅಲ್ಲಿ ನಿಮಗೆ ಟಾರ್ಕ್ ಸಿಗುತ್ತೆ. 150cc ಗಾಡಿ ಗೈಸ್. ಹೇಳ ನೆನ್ನೆ ಒಂದು ಗಾಡಿ ಓಡಿಸಿದೆ, ಪಲ್ಸರ್ N160 ಅಂತ ಹೇಳ್ಬಿಟ್ಟು. ಆ ಗಾಡಿಗೆ ಈ ಗಾಡಿನೇ ಕಂಪೇರ್ ಮಾಡ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಹೋಗ್ಬಿಡಿ. ಹೇಳ್ತೀನಿ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ. ಎಷ್ಟಿದೆ ಸರ್ ಇದು ಆನ್ ರೋಡ್ ಪ್ರೈಸು? 1,91,000 1,30,000 ಆನ್ ರೋಡು. ಇದ್ರ ಬ್ರೇಕಿಂಗ್ ಬಗ್ಗೆ ಇವಾಗ ಹೇಳ್ತೀನಿ ಬನ್ನಿರಿ. ಒಂದು 2-3 ಸಲ ನಾನು ಬ್ರೇಕ್ ಹಿಡಿದೆ, ನಿಂತ್ಕೊಳ್ಳೇ ಇಲ್ಲ, ಹೋಗಿ ಟಚ್ ಆಗೋಯ್ತು. ಬ್ರೇಕಿಂಗು ಚೆನ್ನಾಗಿಲ್ಲ. ಐ ಆಮ್ ನಾಟ್ ಇಂಪ್ರೆಸ್ಡ್ ವಿತ್ ಬ್ರೇಕಿಂಗ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ. ನಾನು 2 ಬ್ರೇಕ್ನು ಕೂಡ ನಾನು ಸೈಮಲ್ಟೇನಿಯಸ್ಲಿ ಹಿಡಿತಾ ಇದ್ದೀನಿ. ಅಷ್ಟೇ ಚೆನ್ನಾಗಿ ಏನು ಚೆನ್ನಾಗಿ ಫೀಲ್ ಆಗ್ತಾಯಿಲ್ಲ ನನಗೆ. ಇನ್ನೂ ಸ್ವಲ್ಪ ಶಾರ್ಪ್ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇರೋದು ನನಗೆ. ನಿನ್ನೆ ಅಂತೂ ಆ ಗಾಡಿ ಸ್ವಲ್ಪ ಬ್ರೇಕಲ್ಲಿ ಕೂಡ ಡಿಸಪಾಯಿಂಟ್ ಮಾಡಿಬಿಡ್ತು. ಮತ್ತು ಆ ಗಾಡಿ ಓಡಿಸ್ಬೇಕಾದ್ರೆ ಏನು ಫುಲ್ ಇತ್ತು ಸೇಮ್ ಫುಲ್ ಇದೆ ಆ್ಯಕ್ಚುಲಿ. ಗಾಡಿ ಫುಲ್ ಮಾತ್ರ ಮಸ್ತಾಗಿದೆ. N160 ಯಾರಾದರೂ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ 160 ಸೆಗ್ಮೆಂಟಲ್ಲಿ ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಹೋಗ್ಬಿಡಿ. ಹೇಳ್ತೀನಿ ಓಕೆ. ಈ ಬೈಕ್ ಸ್ವಲ್ಪ ಗಲೀಜಾಗಿದೆ ಆ್ಯಕ್ಚುಲಿ, ಬಟ್ ಇದು ಬೇಸಿಕ್ ಮಾಡಲ್ ಅವ್ರು ಹೇಳಿರೋ ಥರ. ಸೊ ಈ ಬೈಕಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮಗೆ ಒಂದು ಫ್ಯೂಲ್ ಇಂಡಿಕೇಟರ್ ಸಿಗುತ್ತೆ, ಇನ್ನೊಂದು ಓಡೋಮೀಟರ್ ಸಿಗುತ್ತೆ, RPM ಮೀಟರ್ ಸಿಗುತ್ತೆ, ಟೈಮ್ ಸಿಗುತ್ತೆ. ಸೊ ಫ್ರಂಟ್ ABS ಇದೆ ಮತ್ತು ಬ್ಯಾಕ್ ABS ಇಲ್ಲ ಆ್ಯಕ್ಚುಲಿ, ಡಿಸ್ಕ್ ಇದೆ. ಸೊ ಬ್ಲ್ಯಾಕ್ ಒಳ್ಳೆ ಕ್ಲಾಸಿಕ್ ಗಾಡಿ ಆಗಿರೋದ್ರಿಂದ ನೋಡೋದಕ್ಕೆ ಮಾತ್ರ ಲುಕ್ ವೈಸು ಸಖತ್ತಾಗಿ ಕಾಣಿಸುತ್ತೆ. ಮುಂದ್ಗಡೆ ಹೆಡ್ಲೈಟ್ ನೋಡಿದ್ರೆ ಹಳೆ ಗಾಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಗಾಡಿ ಸ್ವಲ್ಪ ಹೆಡ್ಲೈಟ್ನ ಚೇಂಜ್ ಮಾಡಿದ್ದಾರೆ. ಬಟ್ ಓಕೆ. LED ಲೈಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕದು ಒಂದು ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾರೆ.
LED DRL ಕೂಡ ಇದೆ. ಈಗ ಆಲ್ರೆಡಿ ಇಂಜಿನ್ ಸಿಂಬಲ್ ತೋರಿಸ್ತದೆ. ಇಂಜಿನ್ಗೆ ಅದೇನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಒಂದು ಇಂಡಿಕೇಟರ್ಗಳು ಮಾತ್ರ ಹಳೆ ಗಾಡಿ ಥರನೇ LED ಕೊಟ್ಟಿಲ್ಲ. ಸೊ ಯಾಕೆಂದರೆ ಇದು ಬಡ್ಜೆಟ್ ಸೆಗ್ಮೆಂಟಲ್ಲಿ ಬರುವಂಥ ಗಾಡಿ ಆಗಿರೋದ್ರಿಂದ ನಾರ್ಮಲ್ ಇಂಡಿಕೇಟರ್ಗಳನ್ನ ಕೊಟ್ಟಿದ್ದಾರೆ. ಈ ಹೆಡ್ಲೈಟ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಇದು ವರ್ಷನ್ 3, ಇದು ವರ್ಷನ್ 4. ಓಕೆ ಸೈಡಲ್ಲಿದೆ ಅದು TRL. ಇದು ಪರವಾಗಿಲ್ಲ. ಇವಾಗ ಇದು ಅಪ್ಡೇಟ್ ಕೊಟ್ಟಿದ್ದಾರೆ, ಲೈಕ್ ತುಂಬ ಚೆನ್ನಾಗಿದೆ ಇದು LED. ಈ ಕಡೆ ಬಂದುಬಿಟ್ಟು ಡಿಮ್ ಆ್ಯಂಡ್ ಡಿಪ್ ಕೊಟ್ಟಿದ್ದಾರೆ, ಪಾಸಿಂಗ್ ಲೈಟ್ ಕೊಟ್ಟಿದ್ದಾರೆ, ಇಂಡಿಕೇಟರ್ಗಳು ಕೊಟ್ಟಿದ್ದಾರೆ. ಇಂಡಿಕೇಟರ್ಗಳು ಅಲ್ಲ, ಇಂಡಿಕೇಟರ್ ಕೊಟ್ಟಿದ್ದಾರೆ. ಆಮೇಲೆ ಹಾರನ್ ಇದೆ, ಆಮೇಲೆ ಇಂಜಿನ್ ಕ್ಯೂಲ್ ಸ್ವಿಚ್ ಇದೆ, ಆಮೇಲೆ ಈ ಕಡೆ ಭಾಗ್ಯ ಬರ್ತಾಯಿಲ್ಲ. ಓಕೆ ಸೆಲ್ಫ್ ಇದೆ, ಈ ಕಡೆ ಸೆಲ್ಫ್ ಇದೆ. ನಾನು ಸೆಲ್ಫ್ ಆನ್ ಆಗ್ತಾಯಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ. ಬಟ್ ಏನಂದರೆ ಮ್ಯಾಟ್ರು ಇದರಲ್ಲಿ ಸೆನ್ಸಾರ್ ಇದೆ. ಒಂದು ಒಳ್ಳೆಯ ವಿಷಯ ಆ್ಯಕ್ಚುಲಿ. ಏನಾದರೂ ನಾವು ಗಾಡಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಏನಾದರೂ ಸ್ಟಾರ್ಟ್ ಮಾಡ್ತೀವಂದರೆ ಅದೊಂದು ಸೇಫ್ಟಿ ಫೀಚರು. ಈಗ ನೋಡ್ಕೊಳ್ಳಿ, ಸ್ಟಾರ್ಟ್ ಆಗೋಲ್ಲ. ಈಗ ನಾನು ನ್ಯೂಟ್ರಲ್ ಮಾಡಿ ಕೂಡ ತೋರಿಸ್ತೀನಿ. ಈಗ ನ್ಯೂಟ್ರಲ್ಲಿದೆ ಗಾಡಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ, ಇಂಜಿನ್ ಕ್ಯೂಲ್ ಸ್ವಿಚ್ನ ಕೂಡ ಆನ್ ಮಾಡ್ತೀನಿ. ಅಯ್ಯೋ ಆನ್ ಆಗೋಯ್ತು. ಫ್ಲ್ಯಾಶ್ ಬ್ಯಾಕ್. ಆ ಗೇರಲ್ಲಿ ಇರಬೇಕಾದ್ರೂ ಆನ್ ಆಗಲ್ವಾ? ಆನ್ ಆಗ್ತಾ ಇದ್ದಿಲ್ಲ. ಸ್ಟ್ಯಾಂಡ್ ಸೆನ್ಸರ್ ಬೇರೆ ಇದೆಯಾ? ಸುಳ್ಳು ಹೇಳ್ದ ಗುರು ನನಗೆ. ಇದೇನೋ ಸ್ಕ್ಯಾಮು. ಓಕೆ, ಇದೆಲ್ಲ ಸೈಡ್ಗಿರಲಿ, ಇದೆಲ್ಲ ಚೋಟ ಮೋಟ ಮ್ಯಾಟ್ರ್ಗಳು. ಯಮಹಾ FZS ಬೈಕ್ನ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ ನೋಡಿದ್ವಿ. ಆ್ಯಂಡ್ ಈ ಬೈಕ್ನ ಬಂದ್ಬಿಟ್ಟು ಯಾರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ಫ್ಯೂಲ್ ಎಫಿಷಿಯನ್ಸಿ ನೋಡೋರಿಗೆ. ನನಗೆ ಸ್ವಲ್ಪ ಜಾಸ್ತಿ ಮೈಲೇಜ್ ಬೇಕು, ನಾನು ಜಾಸ್ತಿ ಖರ್ಚು ಪಡೋದಕ್ಕೆ ಆಗಲ್ಲ, ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಅಂದರೆ ವರ್ಷನ್ 4 ಬೈಕ್ಗಳನ್ನ ಬಿಟ್ಟಿರೋದನ್ನ ನೋಡಿದ್ರೆ ಸ್ಟೈಲಿಶ್ನ ಜೊತೆಗೆ ಒಳ್ಳೆ ಮೈಲೇಜ್ನ ಕೊಡುತ್ತೆ. ನಿನ್ ಮೈಂಡ್ ಅಲ್ಲ ಲೆಕ್ಕ ಹಾಕ್ಬಿಟ್ಟ. ಆ್ಯಂಡ್ ಒಳ್ಳೆ ಮೈಲೇಜ್ ಕೊಡೋದ್ರ ಜೊತೆಗೆ ಸಖತ್ತಾಗಿ ಸೂಪರ್ ಆಗಿ ಕಂಫರ್ಟ್ ಕೊಡುತ್ತೆ. ಎಲ್ಲ ಅವನ ಹೋಗಿದ ಕಡೆನೇ ಗೊತ್ತವನಲ್ಲ. ಮತ್ತೆ ನಾನು N160 ತಗೊಳ್ಬೇಕು ಅನ್ಕೊಂಡಿದ್ದೀನಿ, ಅದರಲ್ಲಿ ಕಂಫರ್ಟಬಲ್ ಇರಲ್ವಾ, ಅದರಲ್ಲಿ ಮೈಲೇಜ್ ಕೊಡಲ್ವಾ ಅಂತ ಕೇಳಿದ್ರೆ ಇರುತ್ತೆ. ಈ ಬೈಕ್ನಷ್ಟು ಇರಲ್ಲ. ಆ್ಯಂಡ್ ನಾನು ಈ ಬೈಕ್ ಬಗ್ಗೆ ಬಯಸ್ಡ್ ಆಗಿ ಏನು ಹೇಳ್ತಾ ಇಲ್ಲ, ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ. N160 ಅನ್ನೋದು ಬಂದ್ಬಿಟ್ಟು ಸ್ವಲ್ಪ ಅಗ್ರೆಸಿವ್ ಪೊಸಿಷನಲ್ಲಿ ಸ್ವಲ್ಪ ಸ್ಟ್ರೀಟ್ ಮಾಡಿರುವಂಥ ಬೈಕ್ ಆಗಿರೋದ್ರಿಂದ ಆ ಬೈಕು ಆಬ್ವಿಯಸ್ಲಿ ಕೂತ್ಕೊಳ್ಳೋದ್ರಿ ಕಂಫರ್ಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಸ್ವಲ್ಪ ನೀವು ಗಾಡಿ ಓಡಿಸ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ N160 ಅನ್ನೋದು ಹತ್ತತ್ರ ನಿಮಗೆ 15 BHP ಪವರ್ ಸಿಗುತ್ತೆ. ನಿಮಗೆ ಈ ಬೈಕಲ್ಲಿ ಸಿಗುತ್ತೆ ನಿಮಗೆ 12 BHP ಪವರು. ಆ್ಯಂಡ್ ಆ ಬೈಕಲ್ಲಿ ನಿಮಗೆ ಅಗ್ರೆಸಿವ್ ಮೂಡಲ್ಲಿ ಕೂತ್ಕೊಂಡಾಗ ಓಡಿಸ್ಬೇಕಾದ್ರೆ ಸುಮ್ಮನೆ ಅಂತೂ ಇರಲ್ಲ, ಮೈಲೇಜ್ ಜಕ್ಕುಟ್ಟೋಗೋ ರೇಂಜ್ ಓಡಿಸ್ಬೇಕು ಅನ್ಸುತ್ತೆ. ಈ ಸ್ಟ್ರಚಲ್ಲಿ ಹೊಡೆದು ನೋಡೋಣ. ಓಕೆ ಸಮಾಧಾನ. ಅಗ್ರೆಸಿವ್ ಪೊಸಿಷನ್ ಕೂತಾಗ ಸೊ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ಇನ್ ದ ಗೇಮ್. ಅಂಡ್ ಪಲ್ಸರ್ N160 ನಲ್ಲಿ ನಿಮಗೆ ಫೀಚರ್ಗಳು ಏನೇನು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ನೋಡುವಂತ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಂದ್ಬಿಟ್ಟು ಫುಲ್ ಡಿಜಿಟಲ್ ಸಿಗುತ್ತೆ. ಈ ಬೈಕಲ್ಲಿ LED ಇಂಡಿಕೇಟರ್ಸ್ ಮತ್ತೆ ಒಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಜೊತೆ. ಅಂಡ್ ಈ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬಂದು ನೈಟ್ ವಿಸಿಬಿಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಅಂಡ್ ಈ ಬೈಕಲ್ಲಿ ನಿಮಗೆ 5 ತರದ ಕಲರ್ ಸಿಗುತ್ತೆ. ಅಂಡ್ 2 ತರದ ವೇರಿಯಂಟ್ ಗಳು ಸಿಗುತ್ತೆ. ಒಂದು ಡ್ಯೂಯಲ್ ಚಾನಲ್ ABS, ಒಂದು ಸಿಂಗಲ್ ಚಾನಲ್ ABS ಇರೋದು. ಅಂಡ್ ಅಡಿಷನಲ್ ಫೀಚರ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ಚಾರ್ಜ್ ಹಾಕೊಳ್ಳೋಕೆ ಒಂದು USB ಸಾಕೆಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಬೈಕಲ್ಲಿ ನಿಮಗೆ ಸ್ಪೋರ್ಟಿ ಸ್ಪ್ಲಿಟ್ ಸೀಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಯಮಹಾ FZS 150cc ಬೈಕ್ ನ ನೋಡಿದ್ರೆ ನೀವು ಸಿಂಗಲ್ ಚಾನಲ್ ABS ಮಾತ್ರ ಸಿಗುತ್ತೆ, ಡ್ಯೂಯಲ್ ಚಾನಲ್ ABS ಸಿಗಲ್ಲ ನಿಮಗೆ. ಅಂಡ್ ಈ ಕಡೆ ಯಮಹಾ FZS ಅಲ್ಲೂ ಕೂಡ ನಿಮಗೆ ಡಿಜಿಟಲ್ ಕ್ಲಸ್ಟರ್ ಮೀಟರ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವಾಗ ಬರುವಂತ ಬೈಕ್ ಗಳಲ್ಲಿ ಕೊಡೋ ತರನೇ ಒಂದು LED ಹೆಡ್ ಲ್ಯಾಂಪ್ ನ ಕೊಟ್ಟಿದ್ದಾರೆ, ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿನ ಕೊಟ್ಟಿದ್ದಾರೆ. ಮೊನ್ನೆ ನಾನು ಹೋಗಿದ್ದು ಪಲ್ಸರ್ N160ಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರುವಂಥ ಅಂಬಾ ಬಜಾಜ್ ಅನ್ನೋ ಶೋರೂಮ್ಗೆ. ಸೊ ಅಂಬಾ ಬಜಾಜಲ್ಲಿ ಪಲ್ಸರ್ N160 ಅನ್ನೋ ಬೈಕ್ಗೆ 1,90,000 ರೂಪಾಯಿ ಆನ್ ರೋಡ್ ಪ್ರೈಸ್ ಇದ್ರೆ, NS 200ಗೆ 2,10,000 ರೂಪಾಯಿ ಇದೆ. ಬರೀ 25,000 ರೂಪಾಯಿ ಚೆನ್ನಾಗಿ ಡಿಫ್ರೆನ್ಸು. ಸೊ ಪಲ್ಸರ್ N160 15 BHP ಆದರೆ ಪಲ್ಸರ್ NS 24 BHP. ಅದು 200cc ಗಾಡಿ. N160 1,90,000 ರೂಪಾಯಿ ವರ್ತ್ ಇದೆಯಾ ಅಂತ ಅನ್ಸಿದ್ರೆ ಈ ಗಾಡಿ ಕಂಪೇರ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಗಾಡಿ ವಿನ್ ಆಗುತ್ತೆ ಪಕ್ಕ. ಅಂಡ್ ಇವೆರಡು ಬೈಕಲ್ಲಿ ನನಗೆ ಏನೇನು ಇಷ್ಟ ಆಯಿತು ಏನೇನು ಇಷ್ಟ ಆಗಿಲ್ಲ ಅಂತ ಹೇಳ್ಬೇಕು ಅಂದರೆ, ಸೊ ಈ N160 ಓಡಿಸೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೆ ಅದು ರೀಚ್ ಆಗಲಿಲ್ಲ, ಎಲ್ಲೋ ಒಂದು ಕಡೆ ಅನಿಸ್ತು. ಆ್ಯಂಡ್ ಈ ಬೈಕು ಸಿಟಿಲಿ ಓಡಿಸೋದಕ್ಕೆ ಸಖತ್ತಾಗಿದೆ. ಈ ಬೈಕಲ್ಲಿ ಮೈನ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇದ್ರ ಪ್ರೈಸ್ ಅಂತ ಹೇಳ್ತೀನಿ. ಈ ಪ್ರೈಸ್ ಬಂದ್ಬಿಟ್ಟು 1,90,000 ಇಟ್ಟಿದ್ದಾರೆ. ಸೊ ಇನ್ನೊಂದು 20,000 ರೂಪಾಯಿ ಹಾಕ್ಬಿಟ್ರೆ ಸೊ 24 BHP 18 Nm ಟಾರ್ಕ್ ಇರೋಂಥ ಒಂದು 200cc ಬೈಕೇ ಸಿಗುತ್ತೆ. ಇನ್ನೊಂದು 20,000 ರೂಪಾಯಿ ನಿಮ್ಮ ಬಜೆಟ್ನ ಇನ್ಕ್ರೀಸ್ ಮಾಡಿಕೊಂಡ್ರೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು ನನಗೆ ಬ್ರೇಕಿಂಗ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬ್ರೇಕಿಂಗ್ ಬಂದ್ಬಿಟ್ಟು ಇದರಲ್ಲಿ 2 ಥರ ವೇರಿಯಂಟ್ ಇದೆ. ಒಂದು ಡ್ಯುಯಲ್ ಚಾನೆಲ್ ABS ಇದೆ, ಇನ್ನೊಂದು ಸಿಂಗಲ್ ಚಾನೆಲ್ ABS ಇದೆ. ಸೊ ಸಿಂಗಲ್ ಚಾನೆಲ್ ABS ಇರೋ ಗಾಡಿನ ನಾನು ಓಡಿಸಿದ್ದು. ಸೊ 160cc ಸಿಂಗಲ್ ಚಾನೆಲ್ ABS ಸಾಕು. ಸೊ ಅದು ಅಲ್ಲದೆ ನಾನು ಟೆಸ್ಟ್ ರೈಡ್ ಮಾಡ್ತಾ ಇದ್ದಿದ್ದು ಲೋಕಲ್ ಪ್ಲೇಸಲ್ಲಿ. ಸೊ ತುಂಬ ಡಿಸಪಾಯಿಂಟ್ ಮಾಡಿಬಿಡ್ತು ನನಗೆ ಬ್ರೇಕಿಂಗಲ್ಲಿ. ಸೊ ಆ್ಯಂಡ್ ಈ ಕಡೆ ಯಮಹಾ FZS ನ ನೋಡೋದಾದ್ರೆ, ಇವಾಗ ನಾನು ಶೋರೂಮ್ಗೆ ಹೋಗಿದ ತಕ್ಷಣನೇ ನಾನು ಓಡಿಸಿದ್ದು ಬಂದ್ಬಿಟ್ಟು ವರ್ಷನ್ 3, ವರ್ಷನ್ 4 ಬಂದ್ಬಿಟ್ಟು ನನಗೆ ಟೆಸ್ಟ್ ರೈಡಿಗೆ ಸಿಗಲಿಲ್ಲ. ಸೊ ಬಟ್ ಏನೇ ಇದ್ರೂ ಪವರ್ ಫಿಗರ್ ಎಲ್ಲ ಬಂದ್ಬಿಟ್ಟು ಸೇಮ್ ಇದೆ. ಸೊ ಹಳೆ ಗಾಡಿನಲ್ಲಿ ಏನೇ ಮಿಸ್ ಆಗಿತ್ತು ಅದನ್ನೆಲ್ಲ ಬಂದ್ಬಿಟ್ಟು ಈ ಗಾಡಿನಲ್ಲಿ ತಗೋಬರೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳಿದ್ರೆ. ಸೊ ಇಂಡಿಕೇಟರ್ಗಳು ಚೇಂಜ್ ಆಗಿದೆ, LED ಇಂಡಿಕೇಟರ್ಸ್ಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದ್ಬಿಟ್ಟು ಚೇಂಜ್ ಆಗಿದೆ. ಸೊ R15 ನಲ್ಲಿ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮೀಟರ್ ಇದೆ, ಸೊ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದ್ಬಿಟ್ಟು ನಿಮಗೆ ಸೊ ಯಮಹಾ FZS ಅಲ್ಲೂ ಕೂಡ ಸಿಗುತ್ತೆ.
ಆ್ಯಂಡ್ ಈ ಗಾಡಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈ ಗಾಡಿ ಪ್ರೈಸಿಂಗ್ ಅಗೇನ್ ಈ ಗಾಡಿ ಬಂದ್ಬಿಟ್ಟು 1,39,000 ರೂಪಾಯಿಗೆ ನಿಮಗೆ ಸಿಗುತ್ತೆ ಆನ್ ರೋಡ್ ಪ್ರೈಸ್ನ ನಾನು ಹೇಳ್ತಿರೋದು ಎಕ್ಸ್-ಶೋರೂಮ್ ಪ್ರೈಸ್ ಅಲ್ಲ. ಆ್ಯಂಡ್ ಈ ಗಾಡಿನಲ್ಲಿ ಬ್ರೇಕಿಂಗ್ ಮಾತ್ರ ಮಸ್ತಾಗಿದೆ. ಸೊ ಇದೊಂದು ಅಡ್ವಾಂಟೇಜು. ಆ್ಯಂಡ್ ಈ ಗಾಡಿ ತುಂಬ ರಿಲಯಬಲ್ ಆಗಿದೆ ಆ್ಯಂಡ್ ಓಡಿಸೋರಿಗೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ನನಗೆ NS ಓಡಿಸ್ತಾ ಇರಬೇಕಾದ್ರೆ ಸ್ವಲ್ಪ ಅಗ್ರೆಸಿವ್ ಅನ್ನಿಸ್ತು, ಅದು ಫನ್ ಟು ರೈಡ್ ಆಗಿದೆ. ಬಟ್ ನನಗೆ ಯಾವಾಗಲೂ ಸ್ವಲ್ಪ ಕಂಫರ್ಟಬಲ್ ಆಗಿ ಓಡಿಸೋದು ಇಷ್ಟ ಆಗುತ್ತೆ. ಆ್ಯಂಡ್ ಇವೆರಡು ಗಾಡಿ ತುಂಬ ಇಂಪಾರ್ಟೆಂಟು, ಮೈಲೇಜನ್ನು ಬಿಟ್ಬಿಟ್ಟೆ. ಸೊ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಹೇಳಿದ್ರೆ ಶೋರೂಮ್ ಅವರು ಕ್ಲೈಮ್ ಮಾಡೋ ಪ್ರಕಾರ ನಿಮಗೆ N160 ಬಂದ್ಬಿಟ್ಟು 35 to 40 ಕೊಡುತ್ತೆ ಅಂತ ಹೇಳ್ಬಿಟ್ಟು. ಆದರೆ Yamaha FZS ಬಂದ್ಬಿಟ್ಟು ನಿಮಗೆ ಎಷ್ಟು ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು 55 to 60 ಹೇಳ್ತಾ ಇದ್ದಾರೆ Yamaha ಶೋರೂಮ್ ಅವರೇ. ಸೊ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಸೊ ಸಮಥಿಂಗ್ ಅಷ್ಟು ಆ ರೇಂಜ್ ಒಳಗಡೆ ಸಿಗ್ತಾ ಇದೆ. 150cc Yamaha FZS ಬೈಕ್ ಬಂದ್ಬಿಟ್ಟು ಇದರಲ್ಲಿ ಫುಲ್ ಕ್ಲಿಯರ್ ವಿನ್ನರು. ಸೊ ಇವೆರಡರಲ್ಲಿ ನೀವು ಯಾವ್ದು ಪಿಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ನಾನು Yamaha FZSಗೆ ಹೋಗ್ತಾ ಇದ್ದೆ. ಆ್ಯಂಡ್ ಇವಾಗ ನಾನು ಬೈಕ್ ಬಗ್ಗೆ ಹೇಳಿರೋಂಥ ಮ್ಯಾಟ್ರು ಸ್ವಲ್ಪ ಏನಾದರೂ ನಿಮಗೆ ಸೆನ್ಸ್ ಅನಿಸ್ತದೆ ಅಂತ ಹೇಳಿದ್ರೆ ಸೊ ಇದಕ್ಕಿಂತ ಬೆಟರ್ ಆಗಿ ನಾನು ಹೇಗೆ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಬೈಕ್ನ ರಿವ್ಯೂ ಮಾಡೋದು ಅಂತ ಕೂಡ ನೀವು ಕಮೆಂಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಬೈಕ್ನ ತೊಗೊಂಡು ರಿವ್ಯೂ ಮಾಡೋಂಥ ಪ್ರಯತ್ನ ನಾನು ಮಾಡ್ತೀನಿ. ಸೊ ಅಷ್ಟೇ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.